ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ 3 ಡಿಸೈನ್ಸನ್ನು ಕಲ್ತ್ಕೊಂಡ್ರಿ. ಈಗ ನಾನು ಆದರೆ ಒಂದೊಂದೇ ಡಿಸೈನಲ್ಲಿ ನಾನು ಯಾವ ರೀತಿ ಯಾವೆಲ್ಲ ಡಿಸೈನ್ಸನ್ನು ನಾವು ಪ್ರೊಫೆಷನಲ್ ಆಗಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈಗ ನೋಡಿ, ಒಂದು ಸರ್ಕಲ್ ಬಂತು ಅಂತ ಇಟ್ಕೊಳ್ಳಿ, ನಿಮಿಷ. ಈಗ ನೋಡಿ, ಇಲ್ಲಿ ತ್ರಿಭುಜಾಕಾರವಾಗಿದೆ. ಇದ್ರೊಳಗಡೆ ನಾವು ಫ್ರೆಂಚ್ ನಾಟನ್ನು ಇಟ್ಕೊಂಡು ಡಿಸೈನನ್ನು ಮಾಡ್ಬೋದು. ಇದನ್ನು ಚೈನ್ ಸ್ಟಿಚ್ಚಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಈಗ ಇದನ್ನು ನಾವು ಯಾವ ರೀತಿ ಡಿಸೈನ್ಸನ್ನು ಫಿಲ್ ಮಾಡ್ಬೋದು, ಈಗ ನಾವು ಫ್ರೆಂಚ್ ನಾಟನ್ನು ಬಳಸ್ಕೊಂಡು ಯಾವ ರೀತಿ ಈಗ ಡಿಸೈನನ್ನು ಫಿಲ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋದಾದರೆ ಬನ್ನಿ. ಈ ರೀತಿಯೇ ಡಿಸೈನ್ಸನ್ನು ನಾವು ಮಾಡಿಕೊಂಡು ಹೋಗುವಂಥದ್ದು. ಈಗ ನೋಡಿ, ಇದರಲ್ಲಿರುವಂಥ ದಾರನ ಕಟ್ ಮಾಡಿ ತೆಗೆದುಬಿಡೋಣ. ಈಗ ನೋಡಿ, ಈಗ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಬಿಡಿಯಾಗಿ ತೋರಿಸ್ಕೊಡೋ ಬದಲು ಈ ರೀತಿಯೆಲ್ಲ ನೀವು ಅಪ್ಲೈ ಮಾಡೋದನ್ನು ಕಲ್ತ್ಕೊಂಡಾಗ ನಮ್ಗೆ ಅದೇ ಒಂದು ಡಿಸೈನ್ಸ್ ಆಗಿ ಬರುತ್ತೆ. ಈಗ ಫಸ್ಟ್ ಒಂದು ಹಾಕಿದೆ, ಈಗ ನಾವು 2 ಫ್ರೆಂಚ್ ನಾಟನ್ನು ಹಾಕ್ಕೊಳ್ಳೋಣ. ನೋಡಿ, ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ಗೊತ್ತಾಗುತ್ತೆ. ನಾನು ಬರೀ ಫ್ರೆಂಚ್ ನಾಟನ್ನೇ ಹಾಕಿ ತೋರಿಸೋ ಬದಲು ಈ ರೀತಿ ತೋರಿಸೋದ್ರಿಂದ ನಿಮಗೆ ಅರ್ಥನೂ ಆಗುತ್ತೆ. ನಾವು ಯಾವ ರೀತಿ ಪ್ರೊಫೆಷನಲ್ ಆಗಿ ಬಳಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈಗ ನೋಡಿ, ಈ ಒಂದು ಸೈಡಿಂದ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇಲ್ಲಿಗೆ ಫಿಲ್ ಮಾಡೋಣ. ಇದ್ರ ಟಿಪ್ಸ್ ಏನಂತಂದರೆ, ಫಾರ್ಮುಲಾ ಏನಂತಂದರೆ, ನಾವು ಯಾವ ದಾರನ ಯಾವ ಪಾಯಿಂಟಿಂದ ಮೇಲೆ ದಾರ ತಗೊಂಡ್ವಿ ಅದೇ ಪಾಯಿಂಟ್ಗೆ ಹೋಗಿ ನಾವು ದಾರನ ಹಾಕಬೇಕು. ಹಾಕಿದಾಗ ಬರುವಂಥ ಡಿಸೈನೇ ಫ್ರೆಂಚ್ ನಾಟ್. ಇದು ತುಂಬಾ ಎಫೆಕ್ಟಿವ್ ಆಗಿ ಬರುತ್ತೆ. ಇನ್ನೂ ಸಣ್ಣ ಬೇಕಂದ್ರೆ ನಾವು ದಾರ ಕಡಿಮೆ ಮಾಡ್ಕೋಬೋದು. ನಾನು ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನಾನು 8 ಎಳೆ ದಾರನ ತಗೊಂಡಿದ್ದೀನಿ. ನೀವು 6 ಎಳೆ ದಾರ ತಗೊಂಡ್ರೂ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಮೇಲೆ ನೋಡಿ. ಈ ಡಿಸೈನನ್ನು ಈ ರೀತಿ ಫಿಲ್ ಮಾಡಿದಾಗ ಈ ಡಿಸೈನ್ಗೆ ಒಂದು ಲುಕ್ಕೇ ಬರುತ್ತೆ, ಹೊಸ ಲುಕ್ಕು. ಅದಕ್ಕೋಸ್ಕರ ಈ ರೀತಿ ಎಲ್ಲ ಡಿಸೈನ್ಸನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುವಂಥದ್ದು ತುಂಬ ಈಸಿಯಾಗಿ ನೀವು ಕಲ್ತ್ಕೋಬಹುದು. ತುಂಬಾ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಆದಷ್ಟು ಟ್ರೈ ಮಾಡಿ. ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಾನು ಹೇಳ್ತಾ ಇರುವಂಥದ್ದು. ಕಲಿಬೇಕು, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥವ್ರಿಗೆ ನಮ್ಮ ಚಾನಲಲ್ಲಿ ತುಂಬಾ ಈಸಿಯಾಗಿ, ಹಾಗೂ ತುಂಬ ಈಸಿ ಅನ್ನೋದಕ್ಕಿಂತ ಕೈಗೆಟ್ಕೋದ್ರಲ್ಲಿ ನಿಮಗೂ 1 ರೂಪಾಯಿನೂ ಖರ್ಚಿಲ್ಲದಂತೆ ನೀವು ಆರಿ ವರ್ಕನ್ನು ಕಲಿಬಹುದು. ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ನೋಡಿ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ನೋಡಿ, ಈಗ ಇಲ್ಲಿ ಹಾಕಾಯ್ತಲ್ವ, ಕೆಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಅಂತಂದರೆ ಮಾಮೂಲಿ ಸೇಮು ಅಲ್ಲಾಗಿ ಬೇಕಂದರೆ ಗಂಟು ಹಾಕೋದನ್ನು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಕೆಳಗಡೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬಂದಂಥ ದಾರವನ್ನು ಕೆಳಗಡೆ ಲಾಕ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಬಂದು ಇದಕ್ಕೆ ದಾರನ ಸುತ್ತಕೊಂಡು ನೋಡಿ, ಈ ರೀತಿ ದಾರ ಸುತ್ತಿ ಸೂಜಿಯನ್ನು ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ಕಾಣಿಸ್ತಿದೆಯಾ? ಈಗ ಇದನ್ನು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ನಿಮಗೆ ಫ್ರೆಂಚ್ ನಾಟ್ ಡಿಸೈನ್ ಹೇಗೆ ಬಂತು ಅಂತ ನಿಮಗೆ ಅರ್ಥ ಆಯಿತು. ಈಗ ನೋಡಿದ್ರಲ್ಲ, ಫ್ರೆಂಚ್ ನಾಟಲ್ಲಿ ಇದೊಂದು ಟಿಪ್ಸ್. ನೀವು ಇದರ ಫಾರ್ಮುಲಾ ಒಂದು ತಿಳ್ಕೊಂತು ಅಂತಂದರೆ, ಫಾರ್ಮುಲಾ ಅಂತಂದರೆ ಏನಂದರೆ ನಾವು ಯಾವ ಜಾಗದಿಂದ ಸೂಜಿಯನ್ನು ಮೇಲೆ ತಂದಿರ್ತೀವೋ ಅದನ್ನು ರೊಟೇಟ್ ಮಾಡಿ ಸೇಮ್ ಪಾಯಿಂಟ್ಗೆ ನಾವು ಹಾಕಿದಾಗ ಅದು ಕರೆಕ್ಟಾದ ಡಿಸೈನ್ ಬರುತ್ತೆ. ಇದೇ ಇದರ ಫಾರ್ಮುಲಾ. ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂತು ಅಂದರೆ ಈ ಡಿಸೈನ್ನ ಕಂಪ್ಲೀಟಾಗಿ ಕಲಿಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಇನ್ನೂ ಡಿಸೈನ್ಸ್ ಬೇಕಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ಡಿಸೈನ್ಸನ್ನು ಹೇಳ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.